ನಮ್ಮ ಊರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಡಗಳು ಎಷ್ಟು ಚೆನ್ನಾಗಿದೆ ಅಲ್ಲ. ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ನನಗೊಂದು ವೀಡಿಯೋ ಮಾಡೋಣ ಅನಿಸಿತ್ತು. ಯಾಕೆಂದರೆ ಎಷ್ಟು ಚೆನ್ನಾಗಿದೆ ನಮ್ಮ ಊರಿನದ್ದು ಇದು ನೇಚರ್ ಎಲ್ಲ ನೋಡೋಣ ಅಂತ ಅನಿಸಿತ್ತು. ಹಾಗೆ ನಿಮಗೆ ತೋರಿಸೋಣ ಅನಿಸಿತ್ತು. ಇಲ್ಲಿ ನೋಡಿ ಎಷ್ಟು ಆಕಾಶದಲ್ಲಿ ಎಷ್ಟು ಹಿಮ ಚೆನ್ನಾಗಿದೆ ಕಾಣಿಸ್ತಾ ಇದ್ದಲ್ಲ. ನಮ್ಮ ಊರು ಊಟಿ ಥರನೇ ಅನಿಸುತ್ತೆ. ಹಾಗೆ ನಾನು ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೆ. ಹಾಗೆ ಹೋಗುವಾಗ ಇಲ್ಲಿ ನೋಡಿ ಈ ಗಿಡಗಳನ್ನೆಲ್ಲ ನೋಡುವಾಗ ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ. ಬೆಳಗಿನ ಹೊತ್ತು ನಾನು ಹೀಗೆ ನಡ್ಕೊಂಡು ಹೋಗಿ ವೀಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ನೋಡಿ ಇಲ್ಲಿ ಹಕ್ಕಿಗಳ ನಿಶಬ್ದ ಸೌಂಡುಗಳು, ಎಷ್ಟೊಂದು ಥರದ ಹಕ್ಕಿಗಳಿದ್ದಾವೆ ನೋಡಿ. ಹಕ್ಕಿಯ ಹಾಡನ್ನು ಕೇಳ್ತಾ ಇರಬೇಕು. ಒಂದು ಹಕ್ಕಿ ನೋಡಿ ಇಲ್ಲಿಗೆ ಹೋಗ್ತಾ ಹಾರಿಕೊಂಡು ಹೋಯಿತು. ಅದು ತನ್ನ ಮಕ್ಕಳಿಗೆ ಏನಾದರೂ ಹುಡುಕಿಕೊಂಡು ತರುವ ಅಂತ ಅನಿಸುತ್ತಾ ಇರುತ್ತೆ. ಮಕ್ಕಳಿಗೆ ಮಳೆ ಬರುತ್ತೆ ಏನಾದರೂ ಕೊಡುವನ ಅನಿಸುತ್ತೆ ನೋಡಿ. ಈ ಗಿಡದಲ್ಲಿ ಆಚೆ ಹೋಗ್ತಾ ಇರುವಾಗ ಈಗ ಇಲ್ಲೊಂದು ಮನೆ ಕಾಣಿಸ್ತಾ ಇದೆ. ಅಲ್ಲಿ ಆಚೆಯಿಂದ ಈ 3 ಮರಗಳನ್ನು ನೋಡಿ ಒಂದೇ ಥರ ಇದೆ. ಮರದ ನೆರಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಹೀಗೆ ನಡ್ಕೊಂಡು ಮತ್ತೆ ಬಂದು ಇಲ್ಲಿ ಸೌಂಡ್ ಕೇಳಿಸ್ತಾ ಇತ್ತು. ಬರ್ರ ಅಂತ ನೀರು ಬೀಳುವ ಸೌಂಡು ಕೇಳಿಸ್ತಾ ಇದೆ ನಮಗೆ. ಮಳೆಗಾಲದಲ್ಲಿ ಹರಿಯುವ ನದಿಯ ನೀರನ್ನು ಇಲ್ಲಿ ಸೌಂಡ್ ಥರನೇ ಕೇಳಿಸ್ತದೆ ನೋಡಿ. ಹೀಗೆ ನೋಡ್ತಾ ನಾನು ವಾಪಸ್ ರಿಟರ್ನ್ ಹೋಗೋಣ ಅನಿಸ್ತು. ಆದರೂ ನನಗೆ ಮನಸ್ಸು ಕೇಳಲಿಲ್ಲ. ಪುನಃ ನಾನು ಅತ್ಲಾಗೇ ಹೋದೆ. ಕತ್ಲಾಗಿತ್ತು, ಸ್ವಲ್ಪ ಬಿಸಿಲು, ಸ್ವಲ್ಪ ಕತ್ತಲೆ ಆಗಿತ್ತು ನೋಡಿ. ಚೆನ್ನಾಗಿದೆ ಅಲ್ವ ನೇಚರ್. ನೀವು ನೋಡಿ ನಮ್ಮ ಊರಿನ ಸೊಡಗು. ಸಪ್ತ ಭಾಷಾ ಸಂಗಮ ನಮ್ಮ ಊರು, ಕಾಸರಗೋಡು ಜಿಲ್ಲೆ, ಪೆರ್ಲ.